ನೀವೇನಾದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಒಂದು ಸೈಟ್ ನೋಡ್ತಾ ಇದ್ರೆ ಇವತ್ತು ಬ್ಯೂಟಿಫುಲ್ ಲೊಕೇಶನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೆವೆನ್ ಹಿಲ್ಸ್ ಪ್ರಾಪರ್ಟೀಸ್ ಮಾಡಿರೋ ಸೆವೆನ್ ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟ್ಸ್ ಎಲ್ಲಪ್ಪ ಇದೆ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ಸ್. ಇದು ಸೆವೆನ್ ಹಿಲ್ಸ್ ಕೋರ್ಟ್ಯಾರ್ಡ್ ಏರ್ಪೋರ್ಟ್ ಪಕ್ಕದಲ್ಲಿರುವಂಥ ಪ್ರಾಜೆಕ್ಟ್ಸು. ಈ ಪ್ರಾಜೆಕ್ಟ್ ಹೈಲೈಟ್ಸ್ ಅಂದರೆ 10 feet ಹೈಟ್ ಕಾಂಪೌಂಡ್ ಇದೆ, ಸ್ಪೆಷಲಿ ಫಾರ್ ಕ್ಲಬ್ ಹೌಸ್. 10,300 ಸ್ಕ್ವೇರ್ ಫೀಟ್ ಅನ್ನ ರಿಸರ್ವ್ ಮಾಡಿದ್ದೀವಿ ಆಸ್ ಸಿ. ನಮಸ್ಕಾರ ವೀಕ್ಷಕರೇ, ನಾನ್ ಜಗದೀಶ್. ಇವತ್ತು ನಿಮ್ಮ ಜೊತೆಗೆ ನೀವೇನಾದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಒಂದು ಸೈಟ್ ನೋಡ್ತಾ ಇದ್ರೆ ಇವತ್ತು ಬ್ಯೂಟಿಫುಲ್ ಲೊಕೇಶನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೆವೆನ್ ಹಿಲ್ಸ್ ಪ್ರಾಪರ್ಟೀಸ್ ಮಾಡಿರೋ ಸೆವೆನ್ ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟ್ಸ್ ಎಲ್ಲಪ್ಪ ಇದೆ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ಸ್. ಅಂದರೆ ಬಿಫೋರ್ ಇಂಟರ್ನ್ಯಾಷನಲ್, ಆಫ್ಟರ್ ಏರ್ಪೋರ್ಟ್ ಅಲ್ಲ. ಹಾಗೆ IT ಹಾರ್ಡ್ವೇರ್ ಏರೋಸ್ಪೇಸ್ ಪಾರ್ಕ್, ಆಲ್ಮೋಸ್ಟ್ 5,000 acres ಕಂಪ್ನೀಸ್ ಬರ್ತಾರಂತ. SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಹಾಗೆ ನಿಮಗೆ ಏರ್ಪೋರ್ಟ್ ಈಸ್ಟ್ ಗೇಟ್ ಇಂದ 1.5 ಕಿಲೋಮೀಟರ್, ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್ ಇದೆ. ಈ ಪ್ರಾಪರ್ಟಿ ನೋಡ್ತಾ ಇದ್ದೀರಲ್ಲ. ಸೊ ಯಾವತ್ತು ನಾವು ಪ್ರಾಪರ್ಟಿನ ಚೂಸ್ ಮಾಡಬೇಕಾದ್ರೆ 3 ಫ್ಯಾಕ್ಟರ್ನ ನೋಡಬೇಕು. ಆಸ್ ಪರ್ ನನ್ನ ನಾಲೆಡ್ಜ್ ಪ್ರಕಾರ, ಒಂದು ಫಸ್ಟ್ ಪ್ರಿಯಾರಿಟಿ ನಾವು ಯಾವಾಗಲೂ ಲೊಕೇಶನ್ನ ಕೊಡಬೇಕು. ಯಾಕಂದ್ರೆ ಲೊಕೇಶನ್ ಇನ್ ಅಂಡ್ ಅರೌಂಡ್ ಡೆವಲಪ್ಮೆಂಟ್ಸ್ ಇದೆಯಾ, ಕಂಪನೀಸ್ ಇದೆಯಾ, ಏರ್ಪೋರ್ಟ್ ಇದೆಯಾ, ರೈಲ್ವೆ ಸ್ಟೇಷನ್ಸ್ ಇದೆಯಾ, ಸ್ಕೂಲ್ಸ್ ಕಾಲೇಜಸ್ ಇದೆಯಾ, ಅಪ್ರಿಸಿಯೇಷನ್ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜೊತೆಗೆ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಹಾಗೆ ನಿಮ್ಗೆ ಮೆಟ್ರೋ ಸ್ಟೇಷನ್ಸ್ ಕೂಡ ತುಂಬಾ ಹತ್ರ ಬರ್ತಾ ಇದೆ. ಅದಾದ್ಮೇಲೆ ನೀವು ಲೊಕೇಶನ್ ಅನ್ನ ಚಾಯ್ಸ್ ಮಾಡಿದ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟೇಶನ್ ನೋಡ್ಬೇಕಾಗತ್ತೆ. ಎಲ್ಲ ಅಪ್ರೂವಲ್ಸ್ ಇದೆಯಾ, ಎ ಖಾತಾ ಇದೆಯಾ, ಈ ಖಾತಾ ಇದೆಯಾ, ಬ್ಯಾಂಕ್ ಲೋನ್ಸ್ ಇದೆಯಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ಸ್, ನೀವು ಡಾಕ್ಯುಮೆಂಟೇಶನ್ ಚೆಕ್ ಮಾಡುವಂಥದ್ದು. ಸೊ ಮಿನಿಮಮ್ ಬ್ಯಾಂಕ್ ಲೋನ್ ತಗೊಳ್ಳಿ. ಸೊ ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಸ್ವಲ್ಪ ಆದ್ರೂ ಲೋನ್ ತಗೊಳ್ಳಿ, ಇಲ್ಲ ನೀವು ಮ್ಯಾಕ್ಸಿಮಮ್ ಲೋನ್ ತಗೊಳ್ಳಿ, ಪ್ರೀ ಕ್ಲೋಸ್ ಮಾಡಿ. ಬ್ಯಾಂಕ್ ಕೂಡ ತುಂಬಾ ಸಪೋರ್ಟಿವ್ ಆಗಿದೆ. ಹಾಗೆ ಇನ್ನೊಂದು, ಪ್ರಾಪರ್ಟಿ ಮೇಂಟೆನೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಬಿಕಾಸ್ ನಿಮ್ಗೆ ರಿಟರ್ನ್ಸ್ ಕೊಡೋದೇ ಪ್ರಾಪರ್ಟಿ ಮೇಂಟೆನೆನ್ಸ್. ನಿಮ್ ಪ್ರೊಫೆಷನ್ ಬೇರೆ ಇರುತ್ತೆ, ನೀವೆಲ್ಲೋ ಇರ್ತೀರಾ, ಒಂದು NRI ಆಗಿರ್ತೀರಾ ಬೇರೆ. ಬಿಕಾಸ್ ಒಂದು ಸೈಟ್ ತಗೊಂಡಿವಿ ಅಂತ ನೀವು ವೀಕ್ಲಿ ಬಂದು ಪ್ರೆಸೆಂಟ್ ಎವ್ರಿ ವೀಕ್ ಬಂದು ನೋಡಕ್ ಆಗಲ್ಲ ನೀವು. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಮೇಂಟೆನೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದೆಲ್ಲ ಫ್ಯಾಕ್ಟರ್ಸ್ ಅಂತ ನೋಡುವಂಥದ್ದು ನೋಡಿ, ಒಳ್ಳೆ ಕಂಪನೀಸ್ ಅಲ್ಲಿ, ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ ಡಾಕ್ಯುಮೆಂಟೇಶನ್ ನೋಡಿ ನೀವು ಸೆಲೆಕ್ಟ್ ಮಾಡೋದು ಫಸ್ಟ್ ಪ್ರಿಯಾರಿಟಿ ನಿಮ್ಮ ಕರ್ತವ್ಯ ಆಗಿರುತ್ತೆ. ಬಿಕಾಸ್ ಒಳ್ಳೆ ಪ್ರಾಪರ್ಟಿನ ನೀವು ಚೂಸ್ ಮಾಡೋದ್ರಿಂದ ನಿಮ್ಗೆ ರೈಟ್ ಇನ್ಫಾರ್ಮೇಶನ್ಸ್, ಜೊತೆಗೆ ನಾಳೆ ರೀಸೇಲ್ ಮಾಡೋದಕ್ಕೆ ಈಸಿ ಆಗುತ್ತೆ, ಬ್ಯಾಂಕ್ ಲೋನ್ ಪ್ರೋಸೆಸ್ ಆಗುತ್ತೆ. ಪ್ರತಿ ಒಂದಕ್ಕೂ ನಿಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ನೀವು ರಿಯಲ್ ಎಸ್ಟೇಟ್ ಅನ್ನ ನೀವು ಒಂದು ಪಾಸಿಟಿವ್ ವೇಲ್ ತಗೊಂಡು ಹೋಗ್ಬೋದು. ಸೊ ಹಾಗಾಗಿ ಈ 3 ಫ್ಯಾಕ್ಟರ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇದು ಸೆವೆನ್ ಹಿಲ್ಸ್ ಕೋರ್ಟ್ಯಾರ್ಡ್. ಇದು ಬಂದು ಫೇಸ್ 1 5 acres, ಫೇಸ್ 2 ಹಾಗೆ 3 acre ಎಕ್ಸ್ಟೆನ್ಷನ್ ಇದೆ. ಸೊ ಪ್ರಾಜೆಕ್ಟ್ಸ್ ಬಂದು ಇದು ಬಯಪ್ಪ, BMRD, UD ಕನ್ವರ್ಷನ್, ಹಾಗೆ ಎಲ್ಲಾ ತರದ ಅಪ್ರೂವಲ್, ಎ ಖಾತಾ, ಈ ಖಾತಾ ಇದೆ. ಹಾಗೆ ರೇರಾ ಅಪ್ರೂವ್ಡ್ ಆಗಿದೆ. ಜೊತೆಗೆ ನಿಮಗೆ ಕ್ಲೋಸ್ ಟು ಏರ್ಪೋರ್ಟ್ ಇರೋದ್ರಿಂದ ಈಚ್ ಇಂಡಿವಿಜುವಲ್ ಸೈಟ್ಸ್ ಕನ್ಸ್ಟ್ರಕ್ಷನ್ NOC ಕೂಡ ಇದೆ ನಿಮಗೆ, ಕನ್ಸ್ಟ್ರಕ್ಷನ್ ಸ್ಪಾಟ್. ಸೊ ಹಾಗೆ ನಿಮ್ಗೆ 80% ಯಾವ ಬ್ಯಾಂಕ್ ಆದ್ರೂ ಬ್ಯಾಂಕ್ ಲೋನ್ ನೀವು ತಗೋಬಹುದು. ಎನಿ ನ್ಯಾಷನಲೈಸ್ ಬ್ಯಾಂಕ್ಸ್, ಎನಿ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ, ಎ ಖಾತಾ ಮತ್ತೆ ಈ ಖಾತಾ ಇರೋದ್ರಿಂದ. ದ ಪ್ರಾಪರ್ಟಿ ಏನಂದ್ರೆ, ಇವಾಗ ನೀವು ಇಲ್ಲಿ ಗ್ರೀನರಿ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ 18,000 ಪ್ಲಾಂಟೇಶನ್ ಹಾಕಿದೀವಿ. ತುಂಬಾ ನಿಮಗೆ ಆಪಲ್ ಪ್ಲಾಂಟ್ಸ್ ಇದೆ, ಚೆರಿ, ಬೆರಿ, ಆರೆಂಜ್, ಫ್ರೂಟ್ಸ್, ಬನಾನಾ, ಎಲ್ಲಾ ತರದ ಪ್ಲಾಂಟ್ಸ್ ನೀವು ನೋಡ್ಬೋದು. ಲೆಮನ್ ಇಂದ ಹಿಡಿದು ನೀವು ಎಲ್ಲಾ ತರದ ಫ್ಲವರ್ಸ್ ನೋಡ್ಬೋದು. ಸೊ ಬಿಕಾಸ್ ಆಫ್ ದ ಬ್ಯೂಟಿ ಏನಂದ್ರೆ, ನಮ್ಗೆ ಗ್ರೀನರಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರಾಜೆಕ್ಟ್ಸ್. ಸೊ ಅದರಿಂದ ನಾವು ಮ್ಯಾಕ್ಸಿಮಮ್ ಗ್ರೀನರಿಗೆ ಸ್ಕೋಪ್ ಕೊಟ್ಟಿದ್ದೀವಿ. ದ ಕನ್ಸ್ಟ್ರಕ್ಷನ್ ಪಾರ್ಟ್ ಕೂಡ ರೆಡಿ ಇದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು. ಅದ್ರಲ್ಲಿ ನಾವು ಹೇಳಿದ್ಮೇಲೆ ಹಾಗೆ 2 ಟೈಪ್ಸ್ ಇದೆ. ಇದರ ನಿಮ್ಗೆ ಓನ್ ಕನ್ಸ್ಟ್ರಕ್ಷನ್ಸ್ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು, ವಿಲ್ಲಾ ತರ. ಸೊ ಇಲ್ಲ ಅಂದ್ರೆ ನೀವು ಬಿಸ್ನೆಸ್ ಮಾಡಲ್ ಹೌಸ್ ನೀವು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇದು ಯುರೋಪಿಯನ್ ಸ್ಟೈಲ್ ವಿಲಾಮೆಂಟ್, ಅದರಲ್ಲೂ ಕಸ್ಟಮೈಸ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಒಳ್ಳೆ ಮಂತ್ಲಿ ಅಥವಾ ಡೇ ರೆಂಟಲ್ ಕಾನ್ಸೆಪ್ಟ್ಸ್ ಕೂಡ ವರ್ಕೌಟ್ ಮಾಡ್ಕೋಬಹುದು. ದಿ ಪ್ರಾಜೆಕ್ಟ್ಸ್ ಹಾಗಾಗಿ ಹೈಲೈಟ್ಸ್ ಹೇಳೋದಾದ್ರೆ ಎಲ್ಲ ಅಪ್ರೂವಲ್ಸ್, ಎ ಖಾತಾ, ಈ ಖಾತಾ ಇದೆ. ಆಲ್ಮೋಸ್ಟ್ ದ ಸೈಟ್ಸ್ ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರಾಪರ್ ವೇ ಆಫ್ ಮೇಂಟೆನೆನ್ಸ್ ಕೂಡ ಇದೆ. ಸೊ ಸೆವೆನ್ ಹಿಲ್ಸ್ ಕೋರ್ಟ್ಯಾರ್ಡ್
ಏರ್ಪೋರ್ಟ್ ಪಕ್ಕದಲ್ಲಿರುವಂತ ಪ್ರಾಜೆಕ್ಟ್ಸ್. ಈ ಪ್ರಾಜೆಕ್ಟ್ ಹೈಲೈಟ್ಸ್ ಅಂದ್ರೆ 10 ಫೀಟ್ ಹೈಟ್ ಕಾಂಪೌಂಡ್ ಇದೆ, ಈಚ್ ಇಂಡಿವಿಜುವಲ್ ಸೈಟ್ಗೆ ಪಿಕೆಟ್ ಫೆನ್ಸಿಂಗ್ ಇದೆ, 3 ಫೀಟ್ ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಹಾಗೆ ಇದು ನಿಮಗೆ ಯಾವುದೇ ರೋಡ್ ಡಿಗ್ಗಿಂಗ್ ಆಪ್ಷನ್ಸ್ ಕೊಟ್ಟಿಲ್ಲ. 6-7 ಲೈನ್ಸ್ ಕೇಬಲ್ಸ್ ಹೋಗಿದೆ, ಅಂಡರ್ ಗ್ರೌಂಡ್ ಕೇಬಲ್ಸ್ ಪ್ರತಿಯೊಂದು ನಿಮಗೆ ಈಚ್ ಇಂಡಿವಿಜುವಲ್ ಸೈಟ್ಸ್ಗೂ ಪ್ರಿಯಾರಿಟಿ ಕೊಟ್ಟಿದ್ದೀವಿ. ಏನಕ್ಕಂದ್ರೆ ದ ಕಾಸ್ಟ್ ಕಟ್ ಡೌನ್ಗೋಸ್ಕರ ಡೆವಲಪರ್ ಏನ್ ಮಾಡ್ತಾರೆ, ಒಂದು ಮ್ಯಾನ್ ಹೋಲ್ ಮಾಡಿ 4 ಕನೆಕ್ಟ್ ಮಾಡ್ತಾರೆ, ಅಥವಾ ಒಂದು ನೀವು ಮೇಂಟೆನೆನ್ಸ್ ಬಂದ್ರೆ 4 ಪ್ರಾಬ್ಲಮ್ ಆಗುತ್ತೆ. ಬಟ್ ನಾವು ಈ ತರ ಮಾಡಿಲ್ಲ ಇಲ್ಲಿ. ಸೊ ಎವ್ರಿಥಿಂಗ್ ಎಲ್ಲ ಸ್ಟೆಪ್ಸ್ ಕೂಡ ನೀವು ಆರ್ಕಿಟೆಕ್ಟ್ ಡಿಸೈನ್ ಥ್ರೂ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಈ ಪ್ರಾಜೆಕ್ಟ್ಸ್ ಅಲ್ಲಿ. ನೀವು ಕೆಲವು ಹೈಲೈಟ್ಸ್ ಅಥವಾ ನೀವು ಪ್ರಾಜೆಕ್ಟ್ಸ್ ಬಂದಾಗ ನೀವು ಡೀಪ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀವು ಬಂದು ಪ್ರಾಜೆಕ್ಟ್ ಅನ್ನು ನೋಡ್ಬೇಕಾಗುತ್ತೆ. ಏನಂದ್ರೆ ಈಗ ಬೆಸ್ಕಾಂ, KEB, ಈಗ KEB ಅಷ್ಟೇ, ನೀವು ಯಾವುದೇ ಪ್ರಾಜೆಕ್ಟ್ಸ್ ಅಲ್ಲಿ ನೀವೆಲ್ಲೇ ಸೈಟ್ಸ್ ತಗೊಂಡ್ರು ನೀವು ಮನೆ ಕಟ್ಟಬೇಕಾದ್ರೆ 3-3.5 ಲಕ್ಷ ನೀವು ಡಿಪಾಸಿಟ್ ಮಾಡಬೇಕಾಗುತ್ತೆ. ಬಟ್ ಈ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಪ್ರತಿ ಒಂದು ಸೈಟ್ಗೂ 5 kV ಪವರ್ ತಗೊಂಡಿದ್ದೀವಿ. ಆಸ್ ಪರ್ ಆರ್ಕಿಟೆಕ್ಟ್ ಡಿಸೈನ್ ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ 5 kV. ಏನಕ್ಕಂದ್ರೆ ನೀವು ಸೈಟ್ ತಗೊಳ್ಳೋ ಜೊತೆಗೆ ಎಂಡ್ ಯೂಸರ್ ಆಗಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಕಸ್ಟಮರ್ ಆಗಿ ಬಂದು ಮನೆ ಕಟ್ಟಬೇಕಾದ್ರೆ ಯಾವ ಚಾರ್ಜಸ್ ಬರುತ್ತೆ ಅಂತ, ಅದನ್ನ ನೀವು ನೋಟಿಸ್ ಮಾಡಬೇಕು. ಸೊ ಜೊತೆಗೆ ಇನ್ಸೂರೆನ್ಸ್ ಕೂಡ ಅದಕ್ಕಿದೆ. ಸೊ 5 kV ಜೊತೆಗೆ. ಸೊ ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ, ಪ್ರಾಪರ್ STP ಎಕ್ಸಿಕ್ಯೂಟ್ ಮಾಡಿದೀವಿ. 1,30,000 KLD ಕೆಪಾಸಿಟಿ ಇರುವಂತ STP ಅನ್ನು ಮಾಡಿದೀವಿ. ಅದಕ್ಕೆ ಆ ರೀಸೈಕ್ಲಿಂಗ್ ವಾಟರ್ ಕೂಡ ಈ ಎಲ್ಲಾ ಪ್ಲಾಂಟೇಶನ್ಸ್ ಕೂಡ ನಾವು ಪ್ರಾವಿಷನ್ಸ್ ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಾ ಇವತ್ತು ಗ್ರೀನರಿ ಲೇಔಟ್ ಎಂಟ್ರಿ ಬಂದ ತಕ್ಷಣ ನಿಮಗೆ ಕೊಡುತ್ತೆ ಗ್ರೀನರಿ, ಬಿಕಾಸ್ ಆಫ್ ದ ಬ್ರೀತ್. ನಮ್ ಬ್ರೀತ್ ಅನ್ನೋದೇ ಗ್ರೀನರಿ ಅಲ್ವಾ. ಸೊ ಮೋರ್ ಸ್ಕೋಪ್ ನಾವು ಆಕ್ಚುಲಿ ಈ ಪ್ರಾಜೆಕ್ಟ್ ಅನ್ನ ರೆಸಾರ್ಟ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದು, ಕೊನೆಗೆ ಇದನ್ನ ಸೈಟ್ ಆಗಿ ಕೊಡ್ತಾ ಇದೀವಿ. ಸೊ ಇಲ್ಲಂದ್ರೆ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ. ಸೊ ಈ ವಾಟರ್ ಸೋರ್ಸ್ ಏನಂದ್ರೆ ನಮ್ದು 2 ಬೋರ್ವೆಲ್ ಇದೆ. ಸೊ ವಾಟರ್ ಸೋರ್ಸ್ ಅಲ್ಲಿ ಹೇಳೋದಾದ್ರೆ ಜಸ್ಟ್ ನಿಮಗೆ ಇಲ್ಲಿಂದ ಬೆಟ್ಟಕೋಟೆ ಕೆರೆ ಅಂತ ಏರ್ಪೋರ್ಟ್ ಅಟ್ಯಾಚ್ 80 acres ತುಂಬಾ ದೊಡ್ಡ ಕೆರೆ ಇದೆ. ಸೊ ನೀವೆಲ್ಲ ಬಂದಾಗ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋವೆಲ್ಲ ನೋಡಿದಾಗ ವಾಟರ್ ಸೋರ್ಸ್ ನಮ್ಮಲ್ಲಿ 400-600 ಅಡಿಗೆ ನೀರು ಸಿಗುತ್ತೆ. ಸೊ ಆಲ್ರೆಡಿ ನಿಮ್ದು ಸಫಿಶಿಯಂಟ್ ವಾಟರ್ ಇದೆ, ಬಿಕಾಸ್ ನೀವು ಇಂಡಿವಿಜುವಲ್ ಬೋರ್ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲ ಮೇಂಟೆನೆನ್ಸ್ ಅಂಡರ್ ಬರುತ್ತೆ. ಬಿಕಾಸ್ ಅದ್ರಲ್ಲೂ ಹೈಡ್ರೋನಮೆಟಿಕ್ ಸಿಸ್ಟಮ್ ನಿಮಗೆ ಕೊಟ್ಟಿದ್ದೀವಿ. ಏನಕ್ಕೆ ಪ್ರೆಷರೈಸ್ ವಾಟರ್ ನೀವು ಮನೆ ಕಟ್ಟಬೇಕಾದ್ರೆ ಟ್ಯಾಂಕ್ ಇಡೋದಾಗ್ಲಿ ಸಂಪ್ ಇಡೋದಾಗ್ಲಿ ಯಾವುದೇ ಇಲ್ಲದೆ ಕೂಡ ಮಾಡ್ಕೋಬಹುದು. ಬಟ್ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಇಲ್ಲ, ನಮ್ ಟ್ಯಾಂಕ್ ಇರ್ಲಿ, ನಾವು ಮೇಲೊಂದು ಸಂಪ್ ಇರ್ಲಿ ಎಲ್ಲಾನು ಅಂದ್ರೆ ಅದು ಚಾಯ್ಸ್ ನಿಮ್ಗಿರುತ್ತೆ. ಸೊ ಹಾಗಾಗಿ ಡೆವಲಪ್ಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ರೋಡ್ ನೋಡ್ತಾ ಇದ್ದೀರಾ, CC ರೋಡ್ ಹಾಕಿದೀವಿ. ಇದ್ರ ಕೆಳಗಡೆ ನಿಮ್ಗೆ ಕಾಂಕ್ರೀಟ್ ಬೇಸ್ ಏನಿರುತ್ತೆ, ಈ ರೋಡ್ ಪಿಕ್ಚರ್ಸ್ ಆಗ್ಲಿ ಬ್ರೋಷರ್ಸ್ ಪ್ರತಿ ನೀವು ಬಂದಾಗ ನೋಟಿಸ್ ಮಾಡ್ಬೇಕು ಎಲ್ಲಾನು. ಸೊ ಸೋಲಿಂಗ್ ಹಾಕಿ ಕೆಳಗಡೆ, ಅದು ರೋಡ್ ಕೆಳಗಡೆ ಹೋಗ್ಬಾರ್ದು ಅಂತ ಹೇಳಿ ಅದ್ರ ಮೇಲ್ಗಡೆ ಸ್ಟೀಲ್ ಹಾಕಿ ಕಾಂಕ್ರೀಟ್ ಆಗಿ ಮಾಡಿರುವಂತ ರಸ್ತೆ ಈಗ ನೀವು ನೋಡ್ತಾ ಇರೋದು. ಎಲ್ಲ ಲೇಔಟ್ ಪೂರ್ತಿ 30 feet ರೋಡ್ಸ್ ಇದೆ. ಸೊ ಜೊತೆಗೆ ನಿಮ್ಗೆ ಲೀಗಲ್ ಆಯ್ತು, ಲೊಕೇಶನ್ ಆಯ್ತು, ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ ನಾವೇನ್ ಮಾಡ್ತೀವಿ, ₹1 ಚಾರ್ಜ್ ಮಾಡ್ತೀವಿ. ಸೊ ಈ ಜಾನ್ವರಿಯಿಂದ ನೆಕ್ಸ್ಟ್ ಜಾನ್ವರಿವರೆಗೂ ₹1 ಅಂದ್ರೆ ಒಂದು 30-40ಗೆ ನಿಮ್ಗೆ ಅರೌಂಡ್ 14,000 ಪ್ಲಸ್ ನಿಮ್ಗೆ GST ಅಂದ್ರೆ ಒಂದು ₹16,000 ನೀವು ಪೇ ಮಾಡಿದ್ರೆ ಪೂರ್ತಿ ಮೇಂಟೆನೆನ್ಸ್ ಅಂಡರ್ ಇರುತ್ತೆ. CCTV, ಸೆಕ್ಯೂರಿಟಿ. ಸೊ ಪ್ರತಿ ಒಂದು ನಿಮ್ಗೆ ಗ್ರೀನರಿ, ವಾಟರು, ಡ್ರೈನೇಜ್ ಸಿಸ್ಟಮ್ಸ್, ಬೋರ್ವೆಲ್ಸ್, ಪ್ರತಿ ಒಂದು ಪೇಂಟಿಂಗು ಎಲ್ಲಾನು ನಿಮ್ಗೆ ಮೇಂಟೆನೆನ್ಸ್ ಅಂಡರ್ ಇರುತ್ತೆ. ಸೊ ಈ 3 ಇರೋದ್ರಿಂದ ಈ ಪ್ರಾಜೆಕ್ಟ್ಸ್ ಅನ್ನ ನೀವು ಒಂದ್ಸಲ ವಿಸಿಟ್ ಮಾಡಿ. ಸೊ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ, ಎಸ್ ನಾನು ಇಲ್ಲಿ ಪರ್ಚೇಸ್ ಮಾಡಬಹುದು ಅಂತ. ಹಾಗೆ ಈ ಪ್ರಾಜೆಕ್ಟ್ ಹೈಲೈಟ್ ಲೊಕೇಶನ್ ಹೇಳೋದಾದ್ರೆ ಏರ್ಪೋರ್ಟ್ 1.5 km, ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ 5,000 acres ಇದೆ, ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾ ನಿಮ್ಗೆ ಆಲ್ಮೋಸ್ಟ್ ಅದನ್ನು 6,000 square feet ಇದೆ. ಟೋಟಲ್ ನಿಮ್ಗೆ ಅರೌಂಡ್ 12,000 acres ಆಫ್ IT ಹಬ್ ಬರ್ತಾ ಇದೆ. ಇದು ಆಲ್ಮೋಸ್ಟ್ ಹೆಬ್ಬಾಳಿಂದ ನಿಮ್ಗೆ 20 km ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ಸೊ ಜನ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ವರ್ಕ್ ಸ್ಪೇಸ್ ಇಂದ. ಹಾಗೆ ನಿಮ್ಗೆ ಇಲ್ಲಿ BDA ಮತ್ತೆ ಹೌಸಿಂಗ್ ಬೋರ್ಡ್ ಇಲ್ಲ. BDA ಹೌಸಿಂಗ್ ಬೋರ್ಡ್ ಇದ್ದಿದ್ರೆ ನಿಮ್ಗೆ ಅಟ್ಲೀಸ್ಟ್ ರೆಸಿಡೆನ್ಷಿಯಲ್ ಈಸಿ ಆಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ BDA ಹೌಸಿಂಗ್ ಬೋರ್ಡ್ ಇಲ್ಲದೆ ಇರೋದ್ರಿಂದ ಸೊ ಈ ತರ ಪ್ರಾಜೆಕ್ಟ್ಸ್ ಕ್ಲೋಸ್ ಟು SEZ ಕಂಪನೀಸ್ ಇರೋದು ನೀವು ಚಾಯ್ಸ್ ಮಾಡಿದ್ರೆ ಐದರ್ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರು ಒಳ್ಳೆ ಬಾಡಿಗೆ ಬರುತ್ತೆ, ಇಲ್ಲ ನೀವು ಸ್ವಲ್ಪ ದಿನ ಇಟ್ ಮಾಡಿದ್ರು ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಕಂಪನೀಸ್ ಹೇಳೋದಾದ್ರೆ ಬೋಯಿಂಗ್, ಇನ್ಫೋಸಿಸ್, TE ಟೆಕ್ನಾಲಜಿ, ಸಮದ, ಸಿಪೆಟ್, SAP ಲ್ಯಾಬ್ಸ್, ಹಾಗೆ BCCI ಅಕಾಡೆಮಿ, ಈ ತರ ನಿಯರ್ಲಿ 1000 ಕಂಪನೀಸ್, 10 lakhs ಎಂಪ್ಲಾಯ್ಮೆಂಟ್ಸ್. ಸೊ ನೀವು ದಯವಿಟ್ಟು ಬಂದು ಇದನ್ನೆಲ್ಲ ನೋಡಿ. ಇವಾಗ ನಾನು ಎಲ್ಲಾನು ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ಸೊ ನೀವು ಇನ್ ಅಂಡ್ ಅರೌಂಡ್ ಎಕ್ಸ್ಪ್ಲೋರ್ ಮಾಡಿದಾಗ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಗೂಗಲ್ ಮಾಡಿ. ಸೊ ಇಂಥ ಕಡೆ ಇನ್ವೆಸ್ಟ್ ಮಾಡ್ಬೇಕು ನಿಮ್ಗೆ. ರೆಸಿಡೆನ್ಷಿಯಲ್ ಏರಿಯಾಗಿಂತ ನೀವು ಎಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂತ ಕಡೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಹಾಗಾಗಿ ಈ 7 Hills ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟ್ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಸ್ನೇಹಿತರೆ, ಈಗ ನಾವು ಸೈಟ್ ತಗೊಂತಿದ್ವಿ ಅಂದ್ರೆ 10-15 ವರ್ಷ ಹಿಂದೆ ಹೋಗಿದ್ರೆ ಸೈಟ್ ರೇಟ್ ಕಡಿಮೆ ಇರ್ತಿತ್ತು, ತಗೊಂಡ್ 10 ವರ್ಷ ಕಾಯ್ತಿದ್ವಿ. ಆಫ್ಟರ್ ಕೋವಿಡ್, ಡಿಮಾನಿಟೇಷನ್ಸ್ ಇವೆಲ್ಲ ಆದ್ಮೇಲೆ ತುಂಬಾ ಚೇಂಜಸ್ ನೋಡ್ತಾ ಇದೀವಿ. ಈಗ ನೀವು ಸೈಟ್ಗೆ 60-70 ಲಕ್ಷ ಹಾಕಿ ನೀವು ಸೈಟ್ ತಗೊಂಡು ಅದಕ್ಕೆ ಬರೀ EMI ಕಟ್ಟಿ ನೀವು ಅದನ್ನ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳದೆ ಇದ್ರೆ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಕೀಮ್ ಇದೆ. ಸ್ಕೀಮ್ ಇನ್ ದ ಸೆನ್ಸ್ ನಿಮ್ಗೆ 2 ತರದಿದೆ. ನಮ್ಮಲ್ಲಿ ಸೈಟ್ ತಗೊಂಡಿರೋರು ನಿಯರ್ ಬೈ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡೋರು ಓನ್ ಕನ್ಸ್ಟ್ರಕ್ಷನ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಒಂದು ಸ್ಮಾಲ್ ಟೀನಿ ಹೌಸ್ ಕಾನ್ಸೆಪ್ಟ್ ಅನ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಆ ಟೀನಿ ಹೌಸ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಒಂದು ಆಫ್ ಸೈಟ್ 2 BHK ಒಂದು ನಾವು ವಿಲ್ಲಾ ಮಾಡಿದೀವಿ. ಇಟ್ ಇಸ್ ಕಾಲ್ಡ್ ಯುರೋಪಿಯನ್ ಸ್ಟೈಲ್ ವಿಲಾಮೆಂಟ್. ಇಟ್ ಇಸ್ ನಾಟ್ ಎ ವಿಲ್ಲಾ, ಇಟ್ ಇಸ್ ಎ ವಿಲಾಮೆಂಟ್.
ಅಂದ್ರೆ 600 ಸ್ಕ್ವೇರ್ ಫೀಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಅನದರ್ 600 ನಿಮ್ಗೆ ಲ್ಯಾಂಡ್ಸ್ಕೇಪ್ ಇದೆ. ಸೊ ನೀವು ಅದನ್ನ ನೋಡಿದ್ರೆ ಖಂಡಿತ ನಿಮ್ಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ದಿಸ್ ಇಸ್ ಕೈಂಡ್ ಆಫ್ ಎ ಮಾಡೆಲ್ ಬಿಸ್ನೆಸ್ ಮಾಡೆಲ್ ಹೌಸ್ ಮಾಡಿದೀವಿ. ಬಿಕಾಸ್ ನೀವಿಲ್ಲಿ ನೋಡ್ತಾ ಇರೋದು ರೆಸಿಡೆನ್ಷಿಯಲ್ ಲೇಔಟ್ ಆದ್ರೂ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಮತ್ತೆ ಇಷ್ಟು ಕಂಪನೀಸ್ ಬಂದಿರೋದ್ರಿಂದ ನಾವು ಏರ್ಪೋರ್ಟ್ ಒಳಗಡೆ ಇರೋದ್ರಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಇಂದ ಏರ್ಪೋರ್ಟ್ ಒಳಗಡೆ ಇದ್ದಂಗೆ ಆಗುತ್ತೆ. ಸೊ ಇದನ್ನ ಡೇ ರೆಂಟಲ್ ಕಾನ್ಸೆಪ್ಟ್ ಗೆ ನಾವು ಮಾಡಬಹುದು. ಡೇ ರೆಂಟಲ್ ಕಾನ್ಸೆಪ್ಟ್ ಅಂದ್ರೆ ಈಗ ನೀವು Airbnb ಕನ್ಸಿಡರೇಷನ್ ಆ ತರ ಮಾಡಬಹುದು. Airbnb ಆದ್ರೂ ನಿಮ್ಗೆ ಟ್ರಾವೆಲರ್ ಸ್ವಲ್ಪ ರೆಂಟ್ ಕಡಿಮೆ ಆಗುತ್ತೆ ಅಂತ ನೋಡೋರು Airbnb ಬರ್ತಾರೆ. ಬಟ್ ನನ್ನ ಕಾನ್ಸೆಪ್ಟ್ ಏನಂದ್ರೆ ಅಟ್ಲೀಸ್ಟ್ ನಾವು ಈ ತರ ಕನ್ಸ್ಟ್ರಕ್ಟ್ ಮಾಡಿದ್ರೆ ಕಾರ್ಪೊರೇಟ್ ಕಂಪನಿ ಗೆಸ್ಟ್ ಹೌಸ್ ಕೊಡಬಹುದು ಇದು. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೋಡಿ 1200 ಸ್ಕ್ವೇರ್ ಫೀಟ್ ಅಲ್ಲಿ 600 ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ. 600 ನಿಮ್ಗೆ ನಾವು ಯೂಸ್ ಮಾಡಿರೋ ಮೆಟೀರಿಯಲ್ WPC HPCL ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಇದೊಂಥರ ನೀವು ಒಂದು 5 ಸ್ಟಾರ್ ಹೋಟೆಲ್ ಅಥವಾ ನೀವು ಒಂದು ರೆಸಾರ್ಟ್ ಬರೋ ಫೀಲ್ ಇರುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರಲ್ಲ. ಈಗ ನೀವು ಸೈಟ್ ಜೊತೆಗೆ ಒಂದು 15 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಈ ತರ ಒಂದು ಮನೆ ಕಟ್ಬೋದು. ಇದು ಡೇ ರೆಂಟಲ್ ಕಾನ್ಸೆಪ್ಟ್ಸ್. ಈಗ ನೀವು ಹೋಟೆಲ್ಗೆ ಹೋದ್ರೆ ಮಿನಿಮಮ್ 15,000 ಮೇಲ್ ಬಾಡಿಗೆ ಇರುತ್ತೆ. ಇದು ನೀವು ಒಂದು 5,000 ರುಪೀಸ್ ರೆಂಟ್ ಕೊಡಿ ಪರ್ ಡೇ. 5,000 ರೆಂಟ್ ಕೊಟ್ರು ನಿಮ್ಗೆ Airbnb ತರ ಟೈಪ್ ಮಾಡಿ ಆನ್ಲೈನ್ ಅಲ್ಲಿ ಬಿಟ್ಟರು ಕೂಡ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಒಂದು 20 ಡೇಸ್ ಬಿಸ್ನೆಸ್ ಆದ್ರೂ ಕೂಡ ನಿಮ್ಗೆ 1 ಲಕ್ಷ ಬಾಡಿಗೆ ಬರುತ್ತೆ. ಸೊ ನಿಮ್ ಇನ್ವೆಸ್ಟ್ಮೆಂಟ್ ಗೆ ₹1 ನಿಮ್ಗೆ ರಿಟರ್ನ್ ಸಿಗುತ್ತೆ. ಆದ್ರೆ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಜೊತೆಗೆ ಇಲ್ಲ ನೀವು ಕಂಪನಿಗೆ ಕೊಟ್ವಿ ಅಂದ್ಕೊಳ್ಳಿ, ನೀವು 30 ಡೇಸ್ 5,000 ರುಪೀಸ್ ಅಂದ್ರೆ 1.5 ಲಕ್ಷ ಬರುತ್ತೆ. ಅದರಲ್ಲಿ ನಮ್ಗೆ ಏನಂದ್ರೆ ಮೇಂಟೆನೆನ್ಸ್ ನಾವೇ ಮಾಡೋದ್ರಿಂದ 30% ನಾವು ತಗೊಂತೀವಿ. ಸೊ ಜೊತೆಗೆ ನಿಮ್ಗೆ 70% ಕಸ್ಟಮರ್ಗೆ ಇರುತ್ತೆ. ಸೊ ಈ ಕಾನ್ಸೆಪ್ಟ್ಸ್ ಕೂಡ ನೀವು ವರ್ಕೌಟ್ ಮಾಡಬಹುದು. ಬಿಕಾಸ್ ನನ್ನ ಕನ್ಸರ್ನ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಸೈಟ್ ಎಲ್ಲ ತಗೊಂಡು ಬರೀ ಲ್ಯಾಂಡ್ ಇಟ್ಕೊಳ್ಳೋದಕ್ಕಿಂತ ಈ ತರ ಕಾನ್ಸೆಪ್ಟ್ ಬನ್ನಿ. ಈಗ ನೀವು ತಗೊಂಡು ಇಲ್ಲೇ ಶಿಫ್ಟ್ ಮಾಡ್ಕೊಂಡು ಬರೋರು ಕೆಲವರು ಇದ್ದಾರೆ. ಬಿಕಾಸ್ ನಿಯರ್ ಬೈ ಕಂಪ್ನಿಲಿ ವರ್ಕ್ ಮಾಡೋರು, ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಖಂಡಿತ ವರ್ಕೌಟ್ ಆಗುತ್ತೆ. ಬಟ್ ಆಸ್ ಇನ್ವೆಸ್ಟರ್ ಅನ್ನೋರಿಗೆ ನೀವು ಎಂಟಿ ಲ್ಯಾಂಡ್ ಇಟ್ಕೊಳ್ಳೋದಕ್ಕಿಂತ ನಿಮ್ಮ ಪ್ರೊಫೈಲ್ ಯೂಸ್ ಆಗುತ್ತೆ, ನಿಮ್ಮ ಏಜ್ ಯೂಸ್ ಆಗುತ್ತೆ, ಹಾಗೆ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಜೊತೆಗೆ ನಿಮ್ EMI ಕೂಡ ನೀವು ಇದರಲ್ಲೇ ಅರ್ನ್ ಮಾಡಿ ನೀವು ಪೇ ಮಾಡಬಹುದು. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಸೊ ನಮ್ಗೆ ಏನಂದ್ರೆ ಜನಕ್ಕೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿ ಈ ತರ ಮಾಡೋಣ. ಎಕ್ಸಾಂಪಲ್ ನಾನು ಈ ಮನೆ ಕಟ್ಟೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು 15 ಲಕ್ಷ ಮಾಡಿ ಅಂತ. 15 ಲಕ್ಷ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ನನಗೆ ಪ್ರಾಫಿಟ್ ಬರುತ್ತೆ ಅಂತಲ್ಲ. ಸೊ ಎಲ್ಲರೂ ಟೋಟಲ್ ಒಂದು 20 ಮನೆ ಬಂದ್ರೆ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಅನ್ನ ನಾವು ಉಳಿಸಬಹುದು. ಜೊತೆಗೆ ಸೊ ಈ ತರದಕ್ಕೆ ಒಂದು ಪ್ಲಾನ್ ಮಾಡಿದ್ರೆ ಖಂಡಿತ ನಿಮ್ದು ಆಲ್ಮೋಸ್ಟ್ ಈ ತರ 3 ಮನೆ ಇದೆ. ಸೊ ಇನ್ನೊಂದು 10-15 ಮನೆ ಮಾಡಿದ್ವಿ ಅಂದ್ರೆ ಈಸಿಯಾಗಿ ನಾವು ಕಾರ್ಪೊರೇಟ್ ಗೆಸ್ಟ್ ಹೌಸ್ಗೆ ನಾವು ಡೇ ರೆಂಟಲ್ ಕಾನ್ಸೆಪ್ಟ್ ವರ್ಕೌಟ್ ಮಾಡಬಹುದು. ಮೇಂಟೆನೆನ್ಸ್ ಮತ್ತೆ ಕ್ಲಬ್ ಹೌಸ್ ಅಥವಾ ಅಮ್ಯುನಿಟೀಸ್ ಅನ್ನೋದಾದ್ರೆ ಮೇಂಟೆನೆನ್ಸ್ ನಾವು ₹1 ಚಾರ್ಜ್ ಮಾಡ್ತೀವಿ ಪರ್ ಸ್ಕ್ವೇರ್ ಫೀಟ್. ಈ ಎಕ್ಸಾಂಪಲ್ 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ ಇಂಟು ₹1 ಅಂದ್ರೆ ಒಂದು ವರ್ಷಕ್ಕೆ 14,000 ರುಪೀಸ್ ಪೇ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ GST ಅಂದ್ರೆ 16,000 ಚೇಂಜ್ ಆಗುತ್ತೆ. ಸೊ ಅದು ಸಿಸ್ಟಮ್ ಜನರೇಟ್ ಇರ್ತಾರೆ. ಸೊ ಈ ಜನವರಿಯಿಂದ ನೆಕ್ಸ್ಟ್ ಜನವರಿವರೆಗೂ ಮಾಡಿದ್ರೆ ಪೂರ್ತಿ ಲೇಔಟ್ ಅಂಡರ್ ಮೇಂಟೆನೆನ್ಸ್ ಬರುತ್ತೆ. ಹಾಗೆ ಕ್ಲಬ್ ಹೌಸ್ ಈಗ ಅದರ್ ಅಮ್ಯುನಿಟೀಸ್ ಆದ್ರೆ ಬೇಸಿಕ್ ಅಮ್ಯುನಿಟೀಸ್ ಪಾರ್ಕು, CA, ಡ್ರೈನೇಜ್, ಸಿವೇಜ್ ಸಿಸ್ಟಮ್, ಪಾರ್ಕ್ ಪ್ರತಿಯೊಂದು ಆಗಿದೆ ನಿಮಗೆ. ಸೊ ಎಸ್ಪೆಷಲಿ ಫಾರ್ ಕ್ಲಬ್ ಹೌಸ್ 10,300 ಸ್ಕ್ವೇರ್ ಫೀಟ್ ಅನ್ನ ರಿಸರ್ವ್ ಮಾಡಿದ್ದೀವಿ ಆಸ್ CA. ಅದನ್ನ ಗವರ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಅಪ್ರೂವಲ್ ತಗೊಂಡು ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದಕ್ಕೆ ನಾವು ಪೇಮೆಂಟ್ ಈಗ ತಗೊಂತಾ ಇಲ್ಲ. ಏನಕ್ಕಂದ್ರೆ ಅಟ್ಲೀಸ್ಟ್ ಒಂದು 25 ಮನೆ ಬಂದ್ರೆ ನಾವು ಕ್ಲಬ್ ಹೌಸ್ ಸ್ಟಾರ್ಟ್ ಮಾಡಿದ್ರೆ ಕ್ಲಬ್ ಹೌಸ್ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದು 25 ಮನೆ ಅಟ್ಲೀಸ್ಟ್ ಒಂದು 50 ಮನೆ ನಮಗೆ ಪೊಸಿಷನ್ ಅಲ್ಲಿ ಇರುತ್ತೆ. ಅವಾಗ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಆ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು 10 ರೂಮ್ ಪ್ರಾವಿಷನ್ ಕೊಟ್ಟಿದೀವಿ. ಕ್ಲಬ್ ಹೌಸ್, ಅದರ್ ಅಮ್ಯುನಿಟೀಸ್, ಬ್ಯಾಡ್ಮಿಂಟನ್ ಪ್ರತಿಯೊಂದು ಇರುತ್ತೆ ನಿಮ್ಗೆ. ಆ 10 ರೂಮ್ಸ್ ಅನ್ನ ನಾವು ರೆಂಟ್ ಔಟ್ ಮಾಡೋದ್ರಿಂದ ಈ ಪೂರ್ತಿ ಲೇಔಟ್ ಮೇಂಟೆನೆನ್ಸ್ ಹಾಗೆ ಕ್ಲಬ್ ಹೌಸ್ ಮೇಂಟೆನೆನ್ಸ್ ಕೂಡ ಅದರಲ್ಲೇ ಹೋಗುತ್ತೆ. ಮತ್ತೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಹಾಗೆ ಇಷ್ಟು ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಕೂಡ ಅಪ್ರೂವಲ್ ಆಗಿದೆ. ಬಯಪ್ಪ ರೇರಾ ಅಪ್ರೂವ್ಡ್ ಖಾತಾ ಇರುವಂತ ಈ ಲೇಔಟ್ ಪ್ರೈಸ್ ಎಷ್ಟಪ್ಪ ಇದೆ ಅಂತ ನೀವು ಅನ್ಕೊಂತಾ ಇದ್ದೀರಾ? ಪ್ರೆಸೆಂಟ್ ಪ್ರೈಸ್ ಈಗ 7,500 ರುಪೀಸ್ ಇದೆ. ಹಾಗೆ ನೆಗೋಷಿಯಬಲ್ ಕೂಡ ಇದೆ. ನೀವು ಖಂಡಿತ ನನ್ನ ರಿಕ್ವೆಸ್ಟ್ ಏನಂದ್ರೆ ನೀವು ಪ್ರಾಜೆಕ್ಟ್ಸ್ಗೆ ಬನ್ನಿ, ದಯವಿಟ್ಟು ಬಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟೈಮ್ ಇಟ್ಕೊಂಡು ಬಂದು ಪ್ರಾಜೆಕ್ಟ್ಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಇನ್ ಅಂಡ್ ಅರೌಂಡ್ ಎಕ್ಸ್ಪ್ಲೋರ್ ಮಾಡಿ. ಏರ್ಪೋರ್ಟ್ ಎಷ್ಟು ದೂರ ಇದೆ, ಎಷ್ಟು ಕಂಪ್ನೀಸ್ ಬರ್ತಾ ಇದೆ, ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಜೊತೆಗೆ ನೆಗೆಟಿವ್ ಪಾಯಿಂಟ್ಸ್ ಎಷ್ಟು ಬರುತ್ತೆ ಅನ್ನೋದನ್ನ ಒಂದು ಲಿಸ್ಟ್ ಔಟ್ ಮಾಡಿ. ಅಷ್ಟಕ್ಕೂ ನಾವು ಬೇಕಾದ್ರೆ ಆನ್ಸರ್ ಮಾಡ್ತೀವಿ. ಸೊ ಜೊತೆಗೆ ಏನಕ್ಕಂದ್ರೆ ಬಿಕಾಸ್ ನಿಮ್ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಮಾಡಿ ಆಮೇಲೆ ನೀವು ಪಾಸಿಟಿವ್ ಪಾಯಿಂಟ್ಸ್ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ನೆಕ್ಸ್ಟ್ ರೀಸೇಲ್ ಮಾಡೋದಕ್ಕಾಗ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕಾಗ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಈ ಗ್ರೀನರಿ ನೋಡ್ತಾ ಇದೀರಲ್ಲ, ಅಷ್ಟು ಖುಷಿ ಕೊಡುತ್ತೆ ಈ ಗ್ರೀನರಿ ಅಂದ್ರೆ. ಆಲ್ಮೋಸ್ಟ್ ಈ ಲೇಔಟ್ ಎಷ್ಟು ಅರೌಂಡ್ 18,000 ಪ್ಲಾಂಟೇಶನ್ಸ್ ಆಗಿದೆ. ಅಷ್ಟು ಮ್ಯಾಕ್ಸಿಮಮ್ ನೀವು ಎಲ್ಲಾ ತರದ ಫ್ಲವರ್ಸ್, ಫ್ರೂಟ್ಸ್ ಪ್ರತಿಯೊಂದು ನೋಡ್ಬೋದು ಈ ಲೇಔಟ್ ಅಲ್ಲಿ. ಸೊ ಹಾಗೆ ನೀವು ಯಾವಾಗ ಫ್ರೀ ಇರ್ತೀರಾ, ಯೂಶುವಲಿ ಸ್ಯಾಟರ್ಡೆ, ಸಂಡೇ ಆರ್ ಎನಿ ಟೈಮ್ ನೀವು ಪ್ರಾಜೆಕ್ಟ್ ವಾಕಿನ್ ಬನ್ನಿ. ಸ್ನೇಹಿತರೆ, ಕೊನೆದಾಗ ಹೇಳೋದಾದ್ರೆ ಇಲ್ಲಿ ಯಾವುದೇ ತರದ ಬ್ರೋಕರೇಜ್ ಇಲ್ಲ, ಯಾವುದೇ ಮಿಡಲ್ ಮ್ಯಾನ್ ಇಲ್ಲ, ಯಾವುದೇ ಚಾನೆಲ್ ಪಾರ್ಟ್ನರ್ಸ್ ಇಲ್ಲ, ಯಾರು ಇರಲ್ಲ.
ಸೊ ಡೈರೆಕ್ಟ್ ನಾನೇ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನಮ್ಮ ನಂಬರ್ ಅಲ್ಲಿ ಇರುತ್ತೆ, ನಿಮ್ಗೆ ಡಿಸ್ಪ್ಲೇ ಇರ್ತದೆ ಸ್ಕ್ರೀನಲ್ಲಿ. ಸೊ ಆ ನಂಬರ್ ಕಾಲ್ ಮಾಡಿದ್ರೆ ಡೀಟೇಲ್ಸ್ನ ಪ್ರತಿಯೊಂದು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ದಯವಿಟ್ಟು ಬಂದು ವಿಸಿಟ್ ಮಾಡಿ, ಸಿಗೋಣ. ಥ್ಯಾಂಕ್ ಯು.